ಅಲ್ಲಿ ಹೋಗ್ತಿದೆ ನೋಡಿ ಬಸ್ಸು. ಮಣಿಪಾಲ್ ಕಾರವಾರ ಗಾಡಿ ಅದು. ಮಣಿಪಾಲ್ ಟು ಕಾರವಾರ, ಮಣಿಪಾಲ್ ಉಡುಪಿ ಕುಂದಾಪುರ ಬೈಂದೂರು ಭಟ್ಕಳ ಹೊನ್ನಾವರ ಕುಮಟಾ ಅಂಕೋಲ ಕಾರವಾರ ಗಾಡಿ. 1:40ಕ್ಕೆ ಬಿಟ್ಟಿರೋದು ಉಡುಪಿಯಿಂದ. ನಮ್ಮ ಬಸ್ಸು ಈ ಬಸ್ಸಲ್ಲಿ ಬಂದೆ ಈಗ ನಾನು. ಉಡುಪಿ ಜಮಖಂಡಿ ಗಾಡಿ ಇದು 1:15ಕ್ಕೆ ಬಿಟ್ಟಿದ್ದು. ಅದು ಓವರ್ಟೇಕ್ ಮಾಡ್ಕೊಂಬಂತು, ಯಾಕೆಂದರೆ ಇದು ಲಂಚಿಗೆ ಬಿಟ್ಟಿದ್ರು ಈ ಬಸ್ಸು ಊಟಕ್ಕೆ. ಉಡುಪಿ ಡಿಪೋ ಗಾಡಿ ಇದು. ಉಡುಪಿ ಟು ಜಮಖಂಡಿ ಲಾಂಗ್ ರೈಡರು, 510 ಕಿಲೋಮೀಟ್ರ್ ಬರುತ್ತೆ. ಉಡುಪಿಯಿಂದ ಉಡುಪಿ ಕುಂದಾಪುರ ಬೈಂದೂರು ಭಟ್ಕಳ ಹೊನ್ನಾವರ ಕುಮಟಾ ಅಂಕೋಲ ಯಲ್ಲಾಪುರ ಕಲಘಟಗಿ ಹುಬ್ಬಳ್ಳಿ ಧಾರವಾಡ ಸೌದತ್ತಿ ರಾಮದುರ್ಗ ಯರಗಟ್ಟಿ ಜಮಖಂಡಿ 510 ಕಿಲೋಮೀಟ್ರ್ ಬರುತ್ತೆ ಟೋಟಲ್ ಡಿಸ್ಟೆನ್ಸು. ನಾನೀಗ ಇರೋದು ಭಟ್ಕಳ, ಉತ್ತರ ಕನ್ನಡ ಡಿವಿಷನ್ ಬರುತ್ತೆ. ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಶಿರ್ಸಿ, ಬಟ್ ಉತ್ತರ ಕನ್ನಡ ಡಿವಿಷನ್ನು, ಕಾರವಾರ ಜಿಲ್ಲೆ, ಉತ್ತರ ಕನ್ನಡ. ಅಶ್ವಮೇಧ ಬಸ್ಸು ಅಂತೂ ಹೆವಿ ರಶ್ಶು ನೋಡಿ, ಸ್ಟ್ಯಾಂಡಿಂಗ್ ಲಾಸ್ಟ್ವರೆಗೂ ನಿಂತಿದ್ದಾರೆ. ಅಲ್ಲಿಂದನೂ ರಶ್ ಆಗಿ ಬಂದಿದೆ ಗಾಡಿ. ಯಾವ ಗಾಡಿ ಇದು? ಕುಮಟಾ ಡಿಪೋ ನೋಡಿ, ಇನ್ನೂ ಜನ ಇದ್ದಾರೆ. ಡ್ರಿಂಕ್ಸ್ ಮಾಡ್ಕೊಂಬಂದವ್ರೆ ಅವರು, ಅದಕ್ಕೆ ಅಲೋ ಮಾಡ್ತಾಯಿಲ್ಲ. ಜೀನ್ಸ್ ಪ್ಯಾಂಟ್ ಇದ್ದಾರಲ್ಲ ಅವರು. ಓಡ್ತಾ ಇದೆ ಗಾಡಿ. 3:45 ಕರೆಕ್ಟ್ 3:45 ಟೈಮು. 4 ಗಂಟೆ ಮುರುಡೇಶ್ವರ, ಅದಾದಮೇಲೆ ಹೊನ್ನಾವರ. ಈ ಕಾಂಪಿಟೇಷನ್ ಈ ಬಸ್ಸಿಗೆ ಎಷ್ಟಿದೆ ಅಂದರೆ ಲಿಟ್ರಲಿ ನೆಕ್ಸ್ಟ್ ಏನಪ್ಪ ಏನು ಡ್ರಿಫ್ಟ್ ಮಾಡಬೇಕಾ, ಅದು ಬಸ್ ಸ್ಟ್ಯಾಂಡಲ್ಲಿ ಲಿಟ್ರಲಿ 10 ನಿಮಿಷಕ್ಕೆ ಹಿಂದೆಯೇ ಬಸ್ಸುಗಳಿದೆ. ಕಂಟಿನ್ಯೂಸ್ ಕಾರವಾರ ಗಾಡಿಗಳೇ ಇದೆ. ಕಾರವಾರ ಶಿರ್ಸಿ ಮತ್ತು ಕುಮಟಾ ಗಾಡಿ. ಈಗ ಹೋಗಿದ್ದು ಮಣಿಪಾಲ್ ಕಾರವಾರ. ನೆಕ್ಸ್ಟ್ ಇನ್ನೊಂದಿದೆ ಮಣಿಪಾಲ್ ಕಾರವಾರ. ಅದಾದಮೇಲೆ ಮಣಿಪಾಲ್ ಶಿರ್ಸಿ ಇದೆ. ಆಮೇಲೆ ಸುಬ್ರಹ್ಮಣ್ಯ ಕಾರವಾರ ಇನ್ನೊಂದು ಬಸ್ ಇದೆ ಹಿಂದ್ಗಡೆನೆ. ಪ್ಯಾಸೆಂಜರ್ನ ಹತ್ಸೋಕ್ಕೆ ಡ್ರಿಫ್ಟ್ ಮಾಡ್ಕೊಂಡು ಹೋದ್ರು ಅವರು. ವೋಕ್ಸ್ವ್ಯಾಗನ್ ಸ್ಪೋರ್ಟು ಯಾವುದದು? ಈ ಗಾಡಿನೇ ಇರಬೇಕನ್ಸುತ್ತೆ, GT. ಇನ್ನೊಂದು ಬರ್ತಾಯಿದೆ ವಾಯುವ್ಯ ಕರ್ನಾಟಕ ಸಾರಿಗೆ. ಭಟ್ಕಳ ಏನು ಸ್ಟಾಪ್ ಇಲ್ವಾ? ಹಾಗೆ ಹೋಗ್ತಿದೆ. ಯೂ ಟರ್ನ್ ಮಾಡ್ಕೊಂಬರ್ಬೇಕು ಅನ್ಸುತ್ತೆ ಅಲ್ಲಿಂದ ಹೋಗಿ. ಡಿವೈಡ್ರ್ ಅಲ್ಲಿದೆ, ಮುಂಚೆ ಇಲ್ಲೇ ಇತ್ತು, ಇಲ್ಲಿಂದ ತೊಗೋಬೇಕಿದೆ. ಡಿವೈಡ್ರ್ ಹಾಕಿದ್ದಾರೆ, ಹೌದು, ನಾನು ನೋಡೇ ಇಲ್ಲ. ಡಿವೈಡ್ರ್ ಇದೆ ನೋಡಿ ಅಲ್ಲಿ, ಅಲ್ಲಿಂದ ಬರಬೇಕು ಗಾಡಿ. ಈಗ ಸೇಮ್ ಅದೇ ಕಲರ್ ಭಟ್ಕಳ ಬಸ್ ಸ್ಟ್ಯಾಂಡು. ಇಲ್ಲಂತೂ ಲೈಟಾಗಿದೆ ಮಳೆ, ಬಟ್ ಕುಂದಾಪುರ ಎಲ್ಲ ಸಖತ್ತಾಗಿ ಬಂದಿದೆ ಮಳೆ. ಈಗ ನನಗೆ ಫೀಲ್ ಆಗ್ತಿದೆ ಕೋಸ್ಟಲ್ಲು ಮಳೆಗಾಲ ಅಂದ್ಬಿಟ್ಟು. ಲಿಟ್ರಲಿ 2 ದಿನದಿಂದ ಒದ್ದಾಡಿದ್ದೀನಿ ಧರ್ಮಸ್ಥಳಲ್ಲೆಲ್ಲ. ಶೃಂಗೇರಿಗೂ ಅಷ್ಟೇ ಮಳೆ ಇಲ್ಲ. ಇದು ಬಸ್ ಹೌಸ್ಫುಲ್ಲಾಗಿ ಬಂದಿದೆ. ಅಲ್ಲಿ ಕಟ್ ಹೊಡಿಬೇಕಂದ್ರೆ ನೋಡಿ, ಅಲ್ಲಿ ಗುಂಡಿ ಇದೆ, ಲಾಂಗ್ ಕಟ್ ಹೊಡಿಬೇಕು ಗಾಡಿ. ಮಂಗಳೂರು ಗಾಡಿ, ಸೌದತ್ತಿಯಿಂದ ಬಂದಿದೆ. ಸೌದತ್ತಿ, ಧಾರವಾಡ, ಹುಬ್ಬಳ್ಳಿ, ಯಲ್ಲಾಪುರ, ಶಿರ್ಸಿ ರೂಟ್ ಇದೆ. ಹುಬ್ಬಳ್ಳಿ, ಮುಂಡಗೋಡು, ಶಿರ್ಸಿ, ಕುಮಟಾ, ಹೊನ್ನಾವರ, ಮುರುಡೇಶ್ವರ, ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರು. ಸೌದತ್ತಿ ಮಂಗಳೂರು ಗಾಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ಬರ್ತಾಯಿದೆ. ಅದು ಅಲ್ಲೇ ಕಟ್ ಹೊಡೀತು ನೋಡಿ, ಡಿವೈಡರ್ ಅಲ್ಲಿದೆ, ಅಲ್ಲಿಂದನೇ ಬರ್ತಿದೆ ಅದು ಗಾಡಿ. ಇಲ್ಲೇ ಬರುತ್ತಾ ಏನು ಈ ಕಡೆಯಿಂದ ಬರುತ್ತಾ? ಬರ್ತಾ ಇದೆ. ಯಾವುದು ಉಡುಪಿನ, ಧರ್ಮಸ್ಥಳನ, ಮಂಗಳೂರ? ಭಟ್ಕಳ ಗಾಡಿ ಇಲ್ಲೇ ಲಾಸ್ಟು. ಕುಮಟಾ ಹೊನ್ನಾವರ ಮುರುಡೇಶ್ವರ ಭಟ್ಕಳ ಬಸ್. ಭಟ್ಕಳ ಡಿಪೋ ಇದೇ ಡಿಪೋನೇ.
ಉತ್ತರ ಕನ್ನಡ ಡಿವಿಷನ್. ಇಲ್ಲಿಂದ ಉತ್ತರ ಕನ್ನಡ ಡಿವಿಷನ್ ಸ್ಟಾರ್ಟು, ಐ ಮೀನ್ ಕೋಸ್ಟಲ್ ಸೈಡಿಂದ. KSRTC ಪಾಸ್ ಆಗ್ತಾಯಿದೆ. ನನಗೆ ಗೊತ್ತಿರೋಂಗೆ ಆ ಫೇಸ್ ನೋಡಿದ್ರೆ ಉಡುಪಿ ಬೆಳಗಾವಿ ಗಾಡಿನ ಮಂಗಳೂರು ಬೆಳಗಾವಿನ ಯಾವುದೋ ಗಾಡಿ ಇರಬೇಕು ಅನ್ಕೊತೀನಿ. ಯಾಕೆಂದರೆ ಇದೇ ಥರ ಟಾಟಾ ಬಸ್ಸು ನಮ್ಮ ಕಾರವಾರ್ಗೆ ಹೋಗ್ಬಿಟ್ಟು ಬೆಳಗಾವಿ ಹೋಗುತ್ತೆ. ಬೆಳಗಾವಿನೇ ಅನಿಸುತ್ತೆ. ಕಾರವಾರಿಂದ ಅದೇ ಅನ್ಶಿ ಘಾಟ್ ಇದೆ ಅಲ್ಲ, ಕಾರವಾರ ಅನ್ಶಿ ಘಾಟ್, ಆ ರೂಟಲ್ಲಿ ಹೋಗುತ್ತೆ. ಸಕ್ಕತ್ತಾಗಿದೆ ಆ ಘಾಟ್ ಕೂಡ. ಬಸ್ ನಿಂತಿದೆ ನೋಡಿ. ಕುಮಟಾ 1 hour ಭಟ್ಕಳ. ಬೋಟ್ ಚೇಂಜ್ ಮಾಡ್ತವ್ರ. ಎಸ್, ಟೈಮ್ ಈಗ 3:30 ಆಯಿತು. ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಳ್ವೆ ಕೋಡಿ, ಭಟ್ಕಳ ಶಿರಾಳಿ ಅಳ್ವೆ ಕೋಡಿ. ಈ ಟೈಮಲ್ಲೆಲ್ಲ ರೂಟ್ ಗಾಡಿಗಳೆಲ್ಲ ರೂರಲ್ ರೂಟ್ಗೆ ಹೋಗುತ್ತೆ. ಯೂಶ್ವಲಿ ಜಸ್ಟ್ ಈ ಕೆಲಸಕ್ಕೆ ಹೋಗೋರ್ದು, ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಯೂಸ್ ಆಗೋಕ್ಕೆ. ಬಸ್ ಎಂಟ್ರಿ ಕೊಡ್ತು. ಕರೆಕ್ಟಾಗಿ ಗೆಸ್ ಮಾಡಿ ನೋಡಿ, ಉಡುಪಿ ಗಾಡಿನೇ. ಬೆಳಗಾವಿ ಉಡುಪಿ ಬೆಳಗಾವಿ ಹಳಿಯಾಳ ರೂಟಲ್ಲಿ ಅನ್ಶಿ ಘಾಟು, ಕಾರವಾರ ಅಂದರೆ ದಾಂಡೇಲಿ ರೂಟು. ಹಳಿಯಾಳ, ದಾಂಡೇಲಿ, ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಬೆಳಗಾವಿ, ಉಡುಪಿ. ಯಾಕಂದರೆ ಆ ಫೇಸ್ ಕಟ್ ನೆನಪಿದೆ ಬಸ್ದು ಟಾಟಾದು ಈ ರೂಟಲ್ಲಿ. ಅದಕ್ಕೆ ಜನ ಎಷ್ಟು ಜನ ಆದರೂ ಈ ಬಸ್ಸು ಮಂಗಳೂರಲ್ಲ, ಯಾಕೆ ಈ ಬಸ್ಸಿಗೆ ಅಷ್ಟು ಜನ ಇಲ್ಲ? ಈ ಬಸ್ಸಿಗೆ ಹೋಗ್ತವ್ರೆಲ್ಲ. ಇನ್ನೂ ಒಂದು ಗಾಡಿ ಬಂತು, ಅದು ಈ ಕಡೆಯಿಂದನೇ ಬಂದಿದ್ದು, ಯೂಟರ್ನ್ ಮಾಡ್ಕೊಂಡು ಬಂದಿದೆ. BS6 ಗಾಡಿ, ವಾಯುವ್ಯ ಧರ್ಮಸ್ಥಳ ಗಾಡಿ, ಲಾಂಗ್ ರೂಟು. ಡ್ರೈವರ್ ಕೂಡ ಇಳಿದಿದ್ದಾರೆ ಮಂಗಳೂರು ಗಾಡಿಯಲ್ಲಿ. ಸೌದತ್ತಿ ಡಿಪೋ ಇದು ನೋಡಿ, ಬೈಲೊಂಗ್ಲ, ಇದು ಕೂಡ ಲಾಂಗ್ ರೈಡರೇ. ಬೈಲೊಂಗ್ಲ ಧರ್ಮಸ್ಥಳ ಗಾಡಿ, ಬೈಲೊಂಗ್ಲ ಹುಬ್ಬಳ್ಳಿ ಬಂದಿದೆ ಬೈಲೊಂಗ್ಲಿಂದ. ಓಕೆ, ಬೈಲೊಂಗಲ, ಹುಬ್ಬಳ್ಳಿ, ಕಲಘಟಗಿ, ಯಲ್ಲಾಪುರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಕಾರ್ಕಳ, ಮೂಡುಬಿದ್ರೆ, ಧರ್ಮಸ್ಥಳ. ಬೈಲೊಂಗಲ ಧರ್ಮಸ್ಥಳ ರೂರಲ್ ಗಾಡಿ, ಐ ಮೀನ್ ರೂರಲ್ ಅಂತೀನಿ, ಪ್ಯಾಸೆಂಜರ್ ಗಾಡಿ ಇದು. ಭಟ್ಕಳ, ಕುಂದಾಪುರ ಎಲ್ಲ ಕಡೆ ಸ್ಟಾಪ್ ಇದೆ ಗಾಡಿಯಲ್ಲಿ. ಭಟ್ಕಳ, ಶಿರೂರು, ಬೈಂದೂರು, ಕುಂದಾಪುರ. ಇನ್ನೊಂದು ಬಸ್ ಬಂತು, ಶಿರ್ಸಿ ಗಾಡಿ. ಹೇಳಿದ್ನಲ್ಲ, ಮಣಿಪಾಲ್ ಶಿರ್ಸಿ. ನಮ್ಮ ಬಸ್ಸಿಂದನೇ ಇದೆ ಇದು. ಈ ಬಸ್ಸಿಂದ ಇನ್ನೊಂದಿದೆ, 2 ಗಂಟೆಗೆ ಬಿಡೋ ಗಾಡಿ, ಅದು ಕೂಡ ಮಣಿಪಾಲ್ ಶಿರ್ಸಿನೋ ಉಡುಪಿ ಶಿರ್ಸಿನೋ ಇದೆ. ಅದಾದಮೇಲೆ ಒಂದು ಕಾರವಾರ ಗಾಡಿ ಇದೆ, ಲೈನಾಗಿ ಬರುತ್ತೆ ಈಗ 10 ನಿಮಿಷ ಹಿಂದಿಂದನೇ. ಶಿರ್ಸಿ ಗಾಡಿ ಮಣಿಪಾಲಿಂದ ಬಂದಿರೋದು. 12:30 ಮಣಿಪಾಲ್ ಬಿಡುತ್ತೆ ಅನಿಸುತ್ತೆ. ಬೇಗನೆ ಬರುತ್ತೆ ಉಡುಪಿಗೆ. ಉಡುಪಿ ಸ್ಟ್ಯಾಂಡಲ್ಲೇ ಇರುತ್ತೆ. ಉಡುಪಿಯಿಂದ ಶಿರ್ಸಿ ಹೋಗ್ತಿದೆ. ನಮ್ಮ ಯಾವ ಘಾಟ್ ಇದು? ಶಿರ್ಸಿ ಬಂದ್ಬಿಟ್ಟು ಅರ್ಬೈಲ್ ಘಾಟ. ಅರ್ಬೈಲ್ ಅಲ್ಲ, ಯಾವ ಘಾಟ್ ಗೈಸ್ ಮರ್ತೇ ಹೋಗ್ಬಿಟ್ಟಿದ್ದೀನಿ. ದೇವಿ ಮನೆ ಘಾಟಲ್ಲ, ಅರ್ಬೈಲ್ ಘಾಟ್ ಬಂದ್ಬಿಟ್ಟು ನಮ್ಮ ಯಲ್ಲಾಪುರ ರೂಟು. ಮಣಿಪಾಲ, ಶಿರ್ಸಿ ನಾನ್ ಸ್ಟಾಪ್ ನೋಡಿ. ಇದು ಕೂಡ ಸ್ಟ್ಯಾಂಡಿಂಗಲ್ಲೇ ಬಂದಿದೆ. ಮಣಿಪಾಲ್, ಉಡುಪಿ, ಕುಂದಾಪುರ, ಬೈಂದೂರು, ಶಿರೂರು, ಭಟ್ಕಳ, ಮುರುಡೇಶ್ವರ, ಹೊನ್ನಾವರ, ಕುಮಟಾ, ಶಿರಸಿ. ಹಿಂದೆನೇ ಇನ್ನೊಂದು ಬರಬೇಕು ಬಸ್ಸೀಗ. ಮಂಗಳೂರು ಗಾಡಿ 2 ಹೋಗ್ತಾಯಿದೆ. ಅದು ಮಂಗಳೂರು ಗಾಡಿ ಹೋಗ್ತಾಯಿದೆ, ಧರ್ಮಸ್ಥಳ ಗಾಡಿ ಇಲ್ಲಿದೆ. ಯಾಕೆ ಹಿಂಗೆ ಹೋದ್ರು? ಹಿಂಗೆ ಹೋಗ್ಬೋದಿತ್ತಲ್ಲ. ಓ, ಆಪೋಸಿಟ್ ಗಾಡಿಯಲ್ಲ, ಆಪೋಸಿಟ್ ಡೈರೆಕ್ಷನ್ ಬರಬೇಕು ಅಂತ ಅಲ್ಲೇ ಯೂಟರ್ನ್ ಮಾಡ್ತಿದ್ದಾರೆ. ಕಷ್ಟ ಇದೆ. ಮುಂಚೆ ಇಲ್ಲೇ ಇತ್ತು ಡಿವೈಡ್ರು, ಬಸ್ ಸ್ಟ್ಯಾಂಡ್ ಎದುರುಗಡೆನೇ, ಎಂಟ್ರಿ ಎಕ್ಸಿಟಲ್ಲಿ. ಈಗ ಬಸ್ ಅವರಿಗೆ ಪ್ರಾಬ್ಲಮ್. ಬಟ್ ಆ್ಯಕ್ಚುಲಿ ಒಳ್ಳೆಯದೇ, ಯಾಕಂದರೆ ಬಸ್ ಸ್ಟ್ಯಾಂಡಿಗೆ ಎಂಟ್ರೆನ್ಸಲ್ಲೇ ಇದ್ದರೆ ಎಲ್ಲ ಗಾಡಿಗಳು ಇಲ್ಲೇ ಪಾಸ್ ಆಗುತ್ತೆ, ಜಾಮ್ ಆಗೋ ಸಾಧ್ಯತೆ ಇರುತ್ತೆ. ಧರ್ಮಸ್ಥಳ ಗಾಡಿ ಎಲ್ಲ ಹೌಸ್ಫುಲ್. ನಿನ್ನೆ ಅಂತೂ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಜನ ಗೈಸ್, ಉತ್ತರ ಕರ್ನಾಟಕದವ್ರು ಎಸ್ಪೆಷಲಿ ಎಲ್ಲ. ಇವನ್ ಬೆಳಗ್ಗೆ ಉಡುಪಿಯಲ್ಲೂ ಅಷ್ಟಂತೆ, ಅರ್ಲಿ ಮಾರ್ನಿಂಗು ತುಂಬ ಜನ ಅಂತೆ. ಬೈಲೊಂಗ್ಲ, ಧರ್ಮಸ್ಥಳ, ಬೈಲೊಂಗ್ಲ ಬೆಳಗಾವಿ ಡಿವಿಷನ್ ಬರುತ್ತಿದ್ದು. ಉಡುಪಿವರೆಗೂ ಕಾಂಪಿಟೇಷನ್ ಆ ಗಾಡಿಗೆ. ಆಮೇಲೆ ಡೈವರ್ಷನ್ ಇದು ಕಾರ್ಕಳ, ಮೂಡುಬಿದ್ರೆ ರೂಟು. ಭಟ್ಕಳ ಬಸ್ ಸ್ಟ್ಯಾಂಡ್ ಟೈಮ್ ಟೇಬಲು. ಬೆಂಗಳೂರು ಗಾಡಿಗಳು ನೋಡಿ ಅಲ್ಲಿ. ಬೆಂಗಳೂರು ಬೆಳಗ್ಗೆ 5:45, 7:45, 2 ಹೊನ್ನಾವರ ರೂಟು. ಹೊನ್ನಾವರ ಶಿವಮೊಗ್ಗ ರೂಟಲ್ಲಿ ಹೋಗುತ್ತೆ. 8:15 ಕೊಲ್ಲೂರು ರೂಟಲ್ಲಿ ಹೋಗುತ್ತೆ. 7:45ಗೆ ನಾನ್ AC ಸ್ಲೀಪರ್ ಇದೆ, ಅದು ಕೊಲ್ಲೂರು ರೂಟು. 8 ಗಂಟೆ 8:15ಗೆ 2 ನಮ್ಮ ಇದು ಅಂಬಾರಿ ಉತ್ಸವ ಗಾಡಿಗಳು. ಮುರುಡೇಶ್ವರದಿಂದ ಹೊರಡುತ್ತೆ 2. ಒಂದು ಅಂಬಾರಿ ಉತ್ಸವ, ಒಂದು ಅಂಬಾರಿ ಡ್ರೀಮ್ ಕ್ಲಾಸ್. ಈಗ 8 ಗಂಟೆ 8:15 ಬೆಂಗಳೂರು ಗಾಡಿಗಳು.
ಶಿರ್ಸಿಗೆ ತುಂಬಾ ಇದೆ, ಹುಬ್ಬಳ್ಳಿಗೂ ಇದೆ ನೋಡಿ. ಕುಮಟಾ, ಕಾರವಾರ ಈಗ ನೋಡಿ 3 ಟೈಮಿಂಗ್ಸ್ ಇಲ್ವಲ್ಲ. ಕಾರವಾರ ನಮ್ಮದೇ ಲಾಸ್ಟ್ ಗಾಡಿನ 1:35 ಲಾಸ್ಟ್ ಹಾಕೋರೆ. ಈಗ ನಾನು ಬಂದಿದ್ದ ಗಾಡಿ ಎಷ್ಟು ಗಂಟೆ ಅದು ಅಂಕೋಲಾವರೆಗೂ ಹೋಗುತ್ತೆ ಕರೆಕ್ಟ್. ಮಡ್ಗಾಂವ್ 6:20 ಮಾರ್ನಿಂಗು 6:20ಕ್ಕೆ. ಯಾವುದು 6:20ಕ್ಕೆ ನಾನ್ AC ಸ್ಲೀಪರು ಅದು ಈ ರೂಟಲ್ಲಿ 8:15 9:15 11:40 ಪಣಜಿ 11:40 ನಮ್ಮ ಪುತ್ತೂರು ಪಣಜಿ ಗಾಡಿ ಇರಬೇಕು. ಗೋಕರ್ಣ, ಕೊಲ್ಲಾಪುರ, ಬೆಳಗಾವಿ, ಬಾಗಲಕೋಟೆ, ಉಡುಪಿ, ಮಂಗಳೂರು, ಸುಬ್ರಹ್ಮಣ್ಯ, ಪುತ್ತೂರು, ಧರ್ಮಸ್ಥಳ, ಹಳಿಯಾಳ, ದಾಂಡೇಲಿ, ಸೌದತ್ತಿ, ಕಲಬುರಗಿ ನೋಡಿ 2 ಗಾಡಿ ಇದೆ. 2:30 ಒಂದು 6 ಗಂಟೆ ಗಾಡಿ. ಅದು ಮಂಗಳೂರು ಕಲಬುರಗಿ 2 ಗಾಡಿ ಇದೆಯಾ ಈಗ? ಕಮೆಂಟ್ ಮಾಡಿ ಗೈಸ್. 2 ಹಾಕಿದ್ದಾರೆ ಇಲ್ಲಿ, ಯಾವುದಂತ ಅರ್ಥ ಆಗ್ತಿಲ್ಲ ನನಗೆ. ಇನ್ನೊಂದು ಧರ್ಮಸ್ಥಳ ಕಲಬುರಗಿ ಗೊತ್ತಾಯಿದೆ ಬಿಡಿ. ಇಲ್ಲ, ಧರ್ಮಸ್ಥಳ ಕಲಬುರಗಿ ಬಂದ್ಬಿಟ್ಟು ಶಿವಮೊಗ್ಗ ರೂಟಲ್ಲಿ ಹೋಗುತ್ತೆ. ಈ ರೂಟಲ್ಲಿ ಯಾಕೆ ಬರುತ್ತೆ? ವಿಜಯಪುರ, ಬಾದಾಮಿ, ಹಿರೇಕೆರೂರು. ವಿಜಯಪುರ ಬೆಳಗ್ಗೆ 8:15ಗೆನಾ? ನೈಟ್ ಇದೆ ಅಲ್ಲ ಹಿರೇಕೆರೂರಲ್ಲ ನೋಡಿ. ಇದಕ್ಕೆ ಹೇಳೋದು, ನಾನು ಟೈಮ್ ಟೇಬಲ್ನ ಜಾಸ್ತಿ ನಂಬಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಮಿಡ್ ನೈಟ್ ಬಸ್ಗಳಿದೆ. ಯಾವುದು ಗೊತ್ತಾ? ಈಗ ನೋಡಿ ಬೈಲೊಂಗಲ 9:50 12:35 ಹಾಕಿದ್ದಾರೆ. ಈಗ ನೋಡಿ ಬೈಲೊಂಗಲ ಇಂದ ಬಂದಿದ್ದ ಗಾಡಿ ಅದು. ಇದನ್ನು ಹೇಳ್ತಾಯಿದ್ದೀನಿ ನಾನು. ನೋಡಿ ವಿಜಯಪುರ ನೈಟು ಇದೆ ಗಾಡಿ, ನಾನ್ AC ಸ್ಲೀಪರ್ ಇದೆ, ಅದನ್ನು ಹಾಕಿಲ್ಲ. ಮುದ್ದೇಬಿಹಾಳ, ಹನುಮನಾಳ, ಸಿಂದಗಿ, ಜಮಖಂಡಿ, ಕರಡಿ, ಮೀರಜು, ಮೂಡಲಗಿ, ಕೇರದಾಳ, ಸಾಗರ. ಇದು ಬಿಟ್ಬಿಟ್ಟು ಇನ್ನು ಮುದ್ದೇಬಿಹಾಳ, ಕಬ್ಬೂರು, ಮತ್ತು ಇನ್ನೇದಿದೆ ಕೊಪ್ಪಳ ಹಾಕಿದಾರಾ? ಕತ್ತರಗಿ, ಜಮಖಂಡಿ 3:15 ನಮ್ಮ ಬಸ್ ಈಗ ಹೋಯ್ತಲ್ಲ ಅದು. ಕೊಪ್ಪಳ ಇಲ್ಲೇ ಇಲ್ಲ, ಲಕ್ಷ್ಮೇಶ್ವರ ಇದೆ, ಕೊಪ್ಪಳನೂ ಇದೆ, ಮಂಗಳೂರು ಕೊಪ್ಪಳ ನೈಟು ಅದು ಹಾಕಿಲ್ಲ. ಹುಬ್ಳಿಯಿಂದ ಬಂದಿದೆ, ಹುಬ್ಳಿ ಮಂಗಳೂರು ಗಾಡಿ. ಹುಬ್ಳಿ, ಮುಂಡಗೋಡು, ಶಿರಸಿ, ಕುಮಟಾ, ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರು. ಟೈಮ್ 4:13, 4:15 ಟೈಮು. ನಾನು ಹೋಗಬೇಕು, ಡೈರೆಕ್ಟ್ ಕುಮಟಾ ಹೋಗ್ಬಿಡಲ ಅಂತ ನೋಡ್ತಾ ಇದ್ದೀನಿ. 1 ಅವರ್ ಹೋದ್ರೆ ಲೇಟ್ ಆಗುತ್ತೆ. ಯಾವುದು ಗಾಡಿ? ಬೆಳಗಾವಿ ಗಾಡಿ, ಮಂಗಳೂರು ಬೆಳಗಾವಿ, ಮಂಗಳೂರು ಉಡುಪಿ, ಕುಂದಾಪುರ, ಭಟ್ಕಳ, ಹೊನ್ನಾವರ, ಕುಮಟಾ, ಯಲ್ಲಾಪುರ, ಅಂಕೋಲ, ಹುಬ್ಬಳ್ಳಿ, ಧಾರವಾಡ. ಹೋಗ್ಬಿಡ್ತೀನಿ ಕುಮಟಾಗೆ. ಸೀಟೇ ಇಲ್ವಲ್ಲ.